ಲೈನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್. ಆರಂಭದಲ್ಲಿ ಧರ್ಮಸ್ಥಳ ಪ್ರಕರಣ ಏನಾಯಿತು, ಅದರಲ್ಲೂ ಮುಖ್ಯವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಗಡಿಪಾರು ಕೇಸ್ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಿತ್ತು. ಆ ಕೇಸ್ ಏನಾಯಿತು? ವಾದ ಪ್ರತಿವಾದಗಳನ್ನು ಕೇಳಿರುವಂತಹ ನ್ಯಾಯಪೀಠ ಅಕ್ಟೋಬರ್ 13ರ ತನಕ ಯಾವುದೇ ಆತುರದ ಕ್ರಮ ಕೈಗೊಳ್ಳುವಂತಿಲ್ಲ ಅನ್ನೋ ಮಾತನ್ನ ಹೇಳುವ ಜೊತೆಯಲ್ಲಿ ವಿಚಾರಣೆಯನ್ನ ಮುಂದೂಡಿದೆ. ಅಲ್ಲಿಗೆ ಸೌಜನ್ಯ ಪರವಾಗಿ ಗಟ್ಟಿಯಾಗಿ ನಿಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಗಡಿಪಾರು ಪ್ರಕರಣ ಆದೇಶ ಯಥಾಸ್ಥಿತಿಯಲ್ಲಿದೆ. ಅವರನ್ನ ಗಡಿಪಾರು ಮಾಡೋದಕ್ಕೆ ಇನ್ನೂ ಸಮಯ ಕೂಡಿ ಬಂದಿಲ್ಲ. ಒಂದು ವೇಳೆ ಪ್ರತಿವಾದಿಗಳು ಸೂಕ್ತ ದಾಖಲೆಗಳನ್ನು ಒದಗಿಸದೆ ಹೋದ್ರೆ ಆದೇಶ ರದ್ದಾಗುತ್ತದೆ. ಈ ಹಿಂದಿನ ಹಲವು ಪ್ರಕರಣಗಳಲ್ಲೂ ಇದೇ ಆಗಿದೆ. ಮತ್ತೊಂದು ಕಡೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳ್ತಿರೋ ಪ್ರಕಾರ SIT ತನಿಖೆ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಈ ತಿಂಗಳ ಒಳಗಾಗಿ ಸಂಪೂರ್ಣ ವರದಿಯನ್ನ ಬೆಳತಂಗಡಿಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ತಾರೆ ಅನ್ನುವಂತಹ ಒಂದು ಸುದ್ದಿ ಕೂಡ ಹರಿದಾಡ್ತಿದೆ. ಆದರೆ ಅಧಿಕೃತವಾಗಿ ಯಾರು ಏನನ್ನು ಹೇಳಿಲ್ಲ. ಸಂಬಂಧಪಟ್ಟವರು SIT ಅಧಿಕಾರಿಗಳಿರಬಹುದು, ಮಹಂತಿ ಅವರಿರಬಹುದು. ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅನ್ನುವ ಮಾತನ್ನ DK ಶಿವಕುಮಾರ್ ಅವರು ಯಾವತ್ತೋ ಹೇಳಿದ್ರು. ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿ ಉತ್ಸವ ಏನ್ ನಡೀತು ಆ ಸಂದರ್ಭದಲ್ಲಿ ಹೇಳಿದ್ದದ್ದು. ಅದಕ್ಕೂ ಮೂಲ ಕಾರಣ ಇದೆ. ಸರ್ಕಾರ 9 ಕೋಟಿ ರೂಪಾಯಿಯನ್ನ ಅದಕ್ಕೆ ವಿನಿಯೋಜಿಸಿತ್ತು. ಆ ಸಂಬಂಧಪಟ್ಟ ಕನ್ನಡ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು ಆ ಕಾರ್ಯಕ್ರಮ ನಡೆಸಬೇಕಿತ್ತು. ಅಲ್ಲಿಗೆ ಎಲ್ಲ ಸ್ಟಾರ್ಗಳು ಬರಬೇಕಿತ್ತು. ಕಮ್ಯುನಿಕೇಶನ್ ಗ್ಯಾಪ್ ಇಂದಾಗಿ ಒಂದಷ್ಟು ಜನ ಬಂದಿರಲಿಲ್ಲ. ಆ ಕಾರಣಕ್ಕೋಸ್ಕರನೇ ನನಗೆ ಗೊತ್ತಿದೆ ಎಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಮಾಡ್ತೀನಿ ಅನ್ನೋದನ್ನ ಹೇಳಿದ್ರು. ಆದ್ರೆ ಈಗ ಖ್ಯಾತ ನಟ ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವಂತಹ ಬಿಗ್ ಬಾಸ್ ಮನೆಗೆ ಮಾಲಿನ್ಯ ಮಂಡಳಿ ಆದೇಶದ ಅನ್ವಯ 1974ರ ಒಂದು ನಿಯಮವನ್ನ ಕಾಯ್ದೆಯನ್ನ ಉಲ್ಲಂಘಿಸಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿತ್ತು. JDS ಅದನ್ನ ಏನ್ ಹೇಳ್ತಿದೆ, ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ದಂತಹ DK ಶಿವಕುಮಾರ್ ಅವರು ಕೊನೆಗೂ ತಮ್ಮ ಸೇಡನ್ನ ತೀರಿಸಿಕೊಂಡಿದ್ದಾರೆ ಅನ್ನುವ ಧಾಟಿಯಲ್ಲಿ ಆರೋಪ ಮಾಡಿತ್ತು. ಅಷ್ಟೇ ಅಲ್ಲ, ನಿಯಮ ಉಲ್ಲಂಘಿಸಿದ್ದಕ್ಕೆ ನೀವು ಬಿಗ್ ಬಾಸ್ ಮನೆಗೆ ಬೀಗ ಹಾಕ್ಸಿದ್ದೀರಿ. ರಸ್ತೆಗಳಲ್ಲಿ ಈಗ ಗುಂಡಿಗಳಿದಾವಲ್ಲ, ಆ ಗುಂಡಿಗಳನ್ನ ಯಾವಾಗ ಮುಚ್ಚಿಸ್ತೀರಿ ನೀವು ಅನ್ನುವಂತಹ ಮಾತನ್ನ ಹೇಳಿದೆ. ಅಷ್ಟೇ ಅಲ್ಲ, ಬೆಂಗಳೂರು ಗುಂಡಿಗಳ ಒಂದು ಫೋಟೋ ಇಟ್ಟು ಬೇರೆಯದ್ದೇ ಮೆಸೇಜ್ ಅನ್ನ ಕೊಟ್ಟಿರುವಂಥದ್ದು. ಆದರೆ ಇದಕ್ಕೂ ಅಂದ್ರೆ ಬಿಗ್ ಬಾಸ್ ಮನೆಗೆ ಬೀಗ ಹಾಕೋದಕ್ಕೂ DK ಶಿವಕುಮಾರ್ ಅವರ ಹೇಳಿಕೆಗೂ ಸಂಬಂಧ ಇಲ್ಲ ಅನ್ನೋದನ್ನ ಅವರ ಆಪ್ತ ಅಂತ ಈಗ ಗುರುತಿಸಿಕೊಂಡಿರುವಂತಹ ಸಿದ್ದರಾಮಯ್ಯ ಅವರ ಬಣದಲ್ಲಿದ್ದಂತಹ ಮಾಗಡಿ ಬಾಲಕೃಷ್ಣ ಅವರು ಕೂಡ ಒಂದು ಟ್ಯಾಪೆ ಹಚ್ಚುವಂತಹ ಕೆಲಸವನ್ನ ಮಾಡಿರುವಂಥದ್ದು. ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಬಿದ್ದಿದ್ದು ವಿಲ್ ಸ್ಟುಡಿಯೋಸ್ ಹೈಕೋರ್ಟ್ ಮೆಟ್ಟಿಲೇರಿದೆ. ವಿಚಾರಣೆಯನ್ನ ಕೈಗೆತ್ತಿಕೊಂಡಿರುವಂತಹ ನ್ಯಾಯಪೀಠ ಗುರುವಾರಕ್ಕೆ ವಿಚಾರಣೆಯನ್ನ ಮುಂದೂಡಿರುವಂಥದ್ದು. ಜೊತೆಗೆ ಆಕ್ಷೇಪಣೆಗಳನ್ನ ಸರಿಪಡಿಸಿ ಅರ್ಜಿದಾರರು ರಿಟ್ ಅರ್ಜಿಯ 2ನೇ ಪ್ರತಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು. ಈ ಬಗ್ಗೆ ಬೆಂಗಳೂರು ದಕ್ಷಿಣ DC ಯಶವಂತ್ V ಗುರುಕರ್ ಮಾತನಾಡಿದ್ದು, 10 ದಿನ ಸಮಯಾವಕಾಶ ಕೇಳಿದ್ದಾರೆ. ಆಗಿರುವ ತಪ್ಪನ್ನ ಸರಿಪಡಿಸಿಕೊಳ್ಳೋದಕ್ಕೆ ಹೇಳಿದ್ದೀವಿ. ಹೀಗಾಗಿ ವಿಲ್ ಸ್ಟುಡಿಯೋಸ್ ಪತ್ರವನ್ನ ಪುರಸ್ಕರಿಸಿದ್ದೇವೆ. ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಮನವಿಯನ್ನ ವರ್ಗಾವಣೆ ಮಾಡಿದ್ದೇವೆ. ಅಲ್ಲಿಂದ ನಿರ್ಧಾರ ಬರುತ್ತಿದ್ದಂತೆಯೇ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಅನ್ನುವಂತಹ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಹೇಗಾಗಿದೆ ಅಂದ್ರೆ ನೋಡಿ, ತೀರಾ ಹಳ್ಳಿಗಳಲ್ಲಿ ತೀರಾ ಅನಕ್ಷರಸ್ಥರು ಕೂಡ ಅವರು ಮದುವೆ ಆದ್ರೆ ಒಂದು ರಿಜಿಸ್ಟರ್ ಮ್ಯಾರೇಜ್ ಡಾಕ್ಯುಮೆಂಟ್ ಬೇಕು ಅಂತ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಆ ದಾಖಲೆಗಳನ್ನ ಸರಿಪಡಿಸ್ಕೋತಾರೆ. ಮದುವೆ ಆದ ಕೂಡಲೇ ಯಾರ್ದೋ ಮನೆಯಲ್ಲಿ ಕಾರ್ಯಕ್ರಮ ಆಗ್ತು ಅಂದ್ರೆ ಅಲ್ಲಿನ ಗ್ರಾಮಾಡಳಿತದಿಂದ ಸಂಬಂಧಪಟ್ಟ ಅನುಮತಿಗಳನ್ನ ಪಡ್ಕೋತಾರೆ. ಆದ್ರೆ ಬಿಗ್ ಬಾಸ್ ಯಾವುದೋ ಬಾಸ್ ಅಲ್ಲ, ಬಿಗ್ ಬಾಸ್ ಒಂದು ಕಾರ್ಯಕ್ರಮ ಮಾಡ್ತಿದೆ ಅಂದ್ರೆ ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕೋ ಅದನ್ನ ಮೊದಲು ರೆಡಿ ಮಾಡಿಕೊಂಡು ಅಷ್ಟು ದೊಡ್ಡ ಬಜೆಟ್ನಲ್ಲಿ ಒಂದು ಶೋ ಮಾಡ್ತಿದ್ದಾರೆ ಅನ್ನೋದಾದ್ರೆ ಒಂದು ಸಾಮಾನ್ಯ ಜ್ಞಾನ ಇರಬೇಕಲ್ವಾ? ಅದು ಯಾವುದನ್ನು ನೋಡಿಕೊಳ್ಳದೆ ಬಿಗ್ ಬಾಸ್ ಮಾಲಿನ್ಯ ಮಂಡಳಿಯ ನಿಯಮಗಳನ್ನ ಉಲ್ಲಂಘಿಸಿ ಒಂದು ಕಾರ್ಯಕ್ರಮ ಮಾಡ್ತಿದೆ. ಸಂಸ್ಕರಿಸಿದ ಚರಂಡಿ ನೀರನ್ನ, ಕೊಳಚೆ ನೀರನ್ನ ಮತ್ತೆ ಬಿಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ನಿಯಮಗಳನ್ನು ಪಾಲಿಸಿಲ್ಲ. ಶಬ್ದ ಮಾಲಿನ್ಯ, ಪರಿಸರ ಮಾಲಿನ್ಯ ಎಲ್ಲ ಆಗ್ತಿದೆ ಅನ್ನುವಂತಹ ಮಾಲಿನ್ಯ ಮಂಡಳಿಯ ಒಂದು ಆರೋಪ ಏನಿದೆ ಅಥವಾ ನೋಟಿಸ್ ಏನಿತ್ತು ಅವೆಲ್ಲವಕ್ಕೂ ಆಗ್ಲೇ ಉತ್ತರ ಕೊಡ್ಬೋದಿತ್ತು. ಮಾರ್ಚಲ್ಲೇ ಅವರು ಒಂದು ನೋಟಿಸ್ ಕೊಟ್ಟಿದ್ರು, ಆಗ್ಲೂ ಮೈ ಮರ್ತಿತ್ತು. ಆ ನಂತರದಲ್ಲಿ ಶೋ ಶುರು ಆದ್ಮೇಲೆ
ಇದನ್ನ ಸೆಲ್ಫ್ ಟ್ರೋಲ್ಗೋಸ್ಕರ ಬಿಗ್ ಬಾಸ್ ಈ ತರ ಮಾಡ್ಕೋತಿದ್ಯಾ ಅನ್ನುವಷ್ಟರ ಮಟ್ಟಿಗೆ ಅನುಮಾನ ಮೂಡುತ್ತೆ. ತೀರಾ ಹಳ್ಳಿಯಲ್ಲಿರುವಂತಹ ಅನಕ್ಷರಸ್ಥರಿಗೆ ಇರುವಂತಹ ಸಾಮಾನ್ಯ ಜ್ಞಾನ, ನಾಗರಿಕ ಪ್ರೌಢಿಮೆ ಬಿಗ್ ಬಾಸ್ನ ಆಯೋಜಕರಿಗಿರ್ಲಿಲ್ವಲ್ಲ, ವಿಷಾದನೀಯ. ಜಾತಿಗಣತಿ ಅವಧಿಯ ವಿಸ್ತರಣೆ ಬೆನ್ನಲ್ಲೇ ದಸರಾ ರಜೆಯನ್ನ ವಿಸ್ತರಿಸಿ ಆದೇಶ ಹೊರಡಿಸಲಾಗಿರುವಂಥದ್ದು. ರಾಜ್ಯ ಸರ್ಕಾರದ ಕ್ರಮವನ್ನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಟೀಕಿಸಿದ್ದಾರೆ. ಟ್ವೀಟ್ ಮಾಡೋ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಅವರು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರವನ್ನ ಗೇಲಿ ಮಾಡಿರುವಂಥದ್ದು, ಲೇವಡಿ ಮಾಡಿರುವಂಥದ್ದು. ಅಷ್ಟೇ ಅಲ್ಲ, ಪೂರ್ವ ತಯಾರಿ ಇಲ್ಲದೆ ಯಾರದ್ದೋ ಒತ್ತಡಕ್ಕೆ ಮಣಿದು ಆತುರಾತುರವಾಗಿ ಸಮೀಕ್ಷೆ ಮಾಡ್ತಿದ್ದಾರೆ. ಜಾತಿ ಗಣತಿ ದಿನದಿಂದ ದಿನಕ್ಕೆ ಗೊಂದಲಮಯ ಆಗ್ತಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇಲ್ಲಿ ಮೊದಲಿಂದಲೂ ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಜಾತಿ ಗಣತಿಯನ್ನ ತಿರಸ್ಕರಿಸಿದ್ದರು. ಜಾತಿ ಗಣತಿ ಬೇಕಾಗಿಲ್ಲ ಅನ್ನುವ ಧಾಟಿಯಲ್ಲೇ ಅವರ ನಡೆ ಮತ್ತು ನುಡಿ ಕಾಣ್ತಿದೆ. ಆದ್ರೆ ಈಗ ಕಲ್ಲಿನಲ್ಲಿ ಮೊಸರು ಕಾಣುವ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಸಮಸ್ಯೆ ಆಗಬಾರ್ದು ಅಂತ 18ನೇ ತಾರೀಕು ತನಕ ದಸರಾ ರಜೆಯನ್ನ ವಿಸ್ತರಣೆ ಮಾಡಿರುವ ಕ್ರಮವನ್ನೂ ಕೂಡ ಗೇಲಿ ಮಾಡುವ ಮೂಲಕ ಜಾತ್ಯತೀತ ಜನತಾದಳದ ನಾಯಕರ ಒಲವು ನಿಲುವುಗಳು ಜಾತಿ ಗಣತಿ ಬಗ್ಗೆ, ಅದು ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ, ದಮನಿತ, ಶೋಷಿತ ಯಾರೆಲ್ಲ ಬಡವರಿದ್ದಾರೆ ಎಲ್ಲ ಸಮಾಜಗಳಲ್ಲಿ, ಅದು ಯಾವುದೇ ಸಮಾಜ ಇರಬಹುದು, ಅವರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಏನು ಒಂದು ಜಾತಿ ಗಣತಿ ಆಗ್ತಿದೆ. ಅದು ಬ್ರಿಟಿಷರ ಕಾಲದಲ್ಲಿ 1930ರಲ್ಲಿ ಆಗಿದ್ದದ್ದು. ಅದು ಬಿಟ್ರೆ ಇನ್ನು 5 ವರ್ಷ ಹೋದ್ರೆ 100 ವರ್ಷಗಳಾಗುತ್ತೆ, 1 ಶತಮಾನ ಆದಾಗ್ಯೂ ಇನ್ನೊಂದು ಜಾತಿ ಗಣತಿ ಆಗಿಲ್ಲ. ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಮಾಡೋದಕ್ಕೆ ಮುಂದಾದ ಮೇಲೆ ಈಗ ಕೇಂದ್ರ ಸರ್ಕಾರ ಕೂಡ ಮಾಡೋದಕ್ಕೆ ಒಂದು ಧೈರ್ಯ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಅದೇ ಕೇಂದ್ರ ಸರ್ಕಾರದ ಒಂದು ಭಾಗವಾಗಿರುವಂತಹ ಕುಮಾರಸ್ವಾಮಿ ಅವರು ಜಾತಿ ಗಣತಿಯ ಪ್ರತಿನಿರ್ಧಾರಗಳನ್ನು ವಿರೋಧಿಸ್ತಾ ಬರ್ತಿರುವಂಥದ್ದು. ಜಾತ್ಯತೀತ ಜನತಾದಳದ ನಾಯಕರ ಒಲವು ನಿಲುವುಗಳೇನು ಅಹಿಂದ ವಿಚಾರವಾಗಿ ಎನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ. ಉತ್ತರ ಕರ್ನಾಟಕದಲ್ಲಿ ಭೀಮಾ ನದಿಯ ಪ್ರವಾಹದಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಈ ಹಿನ್ನೆಲೆಯಲ್ಲಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿರುವಂಥದ್ದು. ಅಷ್ಟೇ ಅಲ್ಲ, ತಕ್ಷಣವೇ ಆರ್ಥಿಕ ನೆರವು ನೀಡುವಂತೆ ಮನವಿ ಮಾಡಿದ್ದಾರೆ. ಪತ್ರದಲ್ಲೇನಿದೆ? ಭೀಮಾ ನದಿಯ ತೀರದ 117 ಗ್ರಾಮಗಳು ಜಲಾವೃತವಾಗಿವೆ. 10 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚು ಕೃಷಿ ಭೂಮಿಗೆ ಪ್ರವಾಹದಿಂದ ಹಾನಿಯಾಗಿರುವಂಥದ್ದು. ಸುಮಾರು 10,000ಕ್ಕೂ ಹೆಚ್ಚು ಜನರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. 547 ಮನೆಗಳು, ಕುಟುಂಬಗಳು ಆಶ್ರಯ ಶಿಬಿರಗಳಲ್ಲಿ ಇರುವಂಥದ್ದು. ಹಾನಿಯ ಪ್ರಮಾಣದ ತೀವ್ರತೆಯನ್ನು ಗಮನದಲ್ಲಿಟ್ಟುಕೊಂಡು ಸೂಕ್ತ ಪರಿಹಾರವನ್ನು ತಕ್ಷಣವೇ ಒದಗಿಸಬೇಕು ಅಂತ ತುರ್ತು ಸಹಾಯ ಕೋರಿ ಯತ್ನಾಳ್ ಅವರು ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದಿರುವಂಥದ್ದು. ನೋಡಿ, ಬೇರೆ ಬೇರೆ ನಾಯಕರು ಯಾವ್ಯಾವುದೋ ಕಾರಣಕ್ಕೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಗೆ ವಿನಾಕಾರಣ ರಾಜಕಾರಣ ಮಾಡ್ತಾರೆ. ಆದರೆ ಒಬ್ಬ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ನ್ಯಾಯದ ಪರ, ಸತ್ಯದ ಪರ. ಒಂದೊಂದು ಸಲ ಅವರು ಎಷ್ಟೋ ಕಠೋರವಾಗಿ ಅನ್ಯ ಧರ್ಮೀಯರನ್ನ ಖಂಡಿಸ್ತಾರೆ, ಆದರೆ ಅವರಿಗೂ ಕೂಡ ನ್ಯಾಯ ಸಲ್ಲಬೇಕು ಅನ್ನೋ ಸಂದರ್ಭದಲ್ಲಿ ಅವರು ನೇರ ಮಾತಾಡ್ತಾರೆ. ಇಲ್ಲೂ ಕೂಡ ನೋಡಿ, ಇಲ್ಲಿ 117 ಗ್ರಾಮಗಳ ಲೆಕ್ಕಕ್ಕೆ ಬಂದಾಗ ಅಲ್ಲಿ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಬೌದ್ಧ, ಜೈನ ಎಲ್ಲರೂ ಇರ್ತಾರೆ. ಆದರೆ ಇವರು ಬಯಸಿದ್ದೇನು? ಒಬ್ಬ ಉತ್ತರ ಕರ್ನಾಟಕದ ಪ್ರಾಮಾಣಿಕ ನಾಯಕನಾಗಿ, ಶಾಸಕರಾಗಿ, ನೋಡಿ ಈ ಭಾಗಕ್ಕೆ ಅನ್ಯಾಯ ಆಗಿದೆ, ಅವರಿಗೆ ಪರಿಹಾರ ಸಿಕ್ಕಿಲ್ಲ, ನೆರೆ ಪರಿಹಾರ ಆದಷ್ಟು ಬೇಗ ಕೊಡಿ. ಇವರೆಲ್ಲ ಶಿಬಿರಗಳಲ್ಲಿದ್ದಾರೆ, ಅವ್ರ ಮನೆಗಳಿಲ್ಲ, ಜಾನುವಾರುಗಳು ಏನಾಗಿದೋ ಗೊತ್ತಿಲ್ಲ, ಜೊತೆಲಿ ಬೆಳೆ ಹಾನಿಯಾಗಿದೆ, ಅವರಿಗೆ ನ್ಯಾಯ ಕೊಡಿ ಅಂತ ಕೇಳ್ತಿದಾರಲ್ಲ. ಇಂತಹ ನಾಯಕರ ಅಗತ್ಯ ಉತ್ತರ ಕರ್ನಾಟಕಕ್ಕೆ ಪ್ರತಿ ಕ್ಷೇತ್ರಕ್ಕೂ ಬೇಕಿದೆ. ಬರೀ ಸ್ವಾರ್ಥ ನೋಡಿಕೊಂಡು 75 ವರ್ಷಗಳಲ್ಲಿ ರಾಜಕಾರಣ ಬಂದ್ರು. ಆ ಕ್ಷೇತ್ರಗಳು ಇನ್ನೂ ಹಂಗೆ ಇದಾವೆ. ಬೇಸಿಗೆ ಬಂತು ಅಂದರೆ ಗುಳೆ ಹೋಗ್ತಾರೆ, ಮಳೆ ಬಂತು ಅಂದರೆ ಈ ಥರ ನೀರಲ್ಲಿ ನಿಂತ್ಕೊಂಡು ಕಣ್ಣೀರು ಹಾಕ್ತಾರೆ. ಆ ಉತ್ತರ ಕರ್ನಾಟಕದ ಜನ ಯಾರಾದ್ರೂ ಪ್ರತ್ಯೇಕ ರಾಜ್ಯ ಬೇಕು ಅಂತ ರಾಜಕಾರಣಿಗಳು ಕೇಳಿದ್ರೆ ಕಪಾಳು ಕೊಡಿಬೇಕು. ಅದೇ ಪ್ರಾಮಾಣಿಕ ಜನರು ಕೇಳೋದಕ್ಕೆ ಹಕ್ಕಿದೆ. ಯಾಕಂದರೆ 75 ವರ್ಷಗಳಲ್ಲಿ ಇನ್ನೂ ಉಳಿದ ರಾಜ್ಯದ ಭಾಗಗಳು ಹೇಗೆ ಬೆಳೆದಿದ್ದಾವೆ, ಅದು ಯಾಕೆ ಬೆಳೆದಿಲ್ಲ? ಅನುದಾನ ಅಲ್ಲಿಗೂ ಹೋಯ್ತು, ಕ್ಷೇತ್ರಗಳಿಗೂ ಹೋಯ್ತು. ಯಾರು ತಿಂದು ತೇಗಿ ನೀರು ಕುಡ್ದಿದ್ದಾರೆ? ಆ ಜನಕ್ಕೇನು ಸಿಕ್ಕಿದೆ? ಚರ್ಚೆ ಆಗಬೇಕಾದಂತಹ ವಿಚಾರ. ಕನ್ನಡ ಸಿನಿಮಾಗಳಿಗೆ OTT ಪ್ಲಾಟ್ಫಾರ್ಮ್ ಅನ್ನ ಸರ್ಕಾರವೇ ಕೊಡ್ತಿರುವಂತಹ ಒಂದು ಮಹತ್ವದ ಸುದ್ದಿ. ಯಾಕಂದ್ರೆ ಕನ್ನಡ ಸಿನಿಮಾಗಳಿಗೆ OTT ಪ್ಲಾಟ್ಫಾರ್ಮ್ಗಳಲ್ಲಿ ಸೂಕ್ತ ಪ್ರಾಮುಖ್ಯತೆ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ದೂರುಗಳು ಕೇಳಿ ಬಂದಿತ್ತು. ಇದೀಗ ಸರ್ಕಾರ ನೆರವಿಗೆ ಧಾವಿಸಿರುವಂಥದ್ದು. ಸರ್ಕಾರಿ ಸ್ವಾಮ್ಯದ OTT ಪ್ರಾರಂಭಿಸಲು ಈಗ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಎಲ್ಲವೂ ಅಂದುಕೊಂಡಂತೆಯೇ ಆದರೆ ಹೊಸ ವರ್ಷಕ್ಕೆ ಪ್ರಾರಂಭವಾಗುವ ಸಾಧ್ಯತೆಗಳಿದೆ ಸರ್ಕಾರದ OTT ಪ್ಲಾಟ್ಫಾರ್ಮ್.
ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ರಚಿಸಿದ್ದ 10 ಸದಸ್ಯರ ಸಮಿತಿಯು ಕೇರಳ ಸರ್ಕಾರದ OTT ಸಿ ಸ್ಪೇಸ್ ಮತ್ತು ಪ್ರಸಾರ ಭಾರತಿಯವರ ವೇವ್ಸ್ ಅನ್ನ ಅಧ್ಯಯನ ಮಾಡ್ತಿದ್ದಾರೆ. ಸಮಿತಿಯ ಸದಸ್ಯರಾದ ಕಂಠೀರವ ಸ್ಟುಡಿಯೋಸ್ನ ಅಧ್ಯಕ್ಷ ಮೆಹಬೂಬ್ ಪಾಷಾ ಅವರು ಮಾತನಾಡಿ, ಈ ತಿಂಗಳ ಅಂತ್ಯದ ವೇಳೆಗೆ ಮಾಹಿತಿ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯುಕ್ತರೊಂದಿಗೆ ಸಭೆ ನಡೆಸ್ತಿದ್ದೀವಿ. ಆದಷ್ಟು ಬೇಗ ಈ ಒಂದು OTT ಪ್ಲಾಟ್ಫಾರ್ಮ್ ಬರುತ್ತೆ ಅನ್ನೋದನ್ನ ಹೇಳಿರುವಂಥದ್ದು. ಇಲ್ಲೂ ಕೂಡ ನಮ್ಮವ್ರದೇ ತಪ್ಪು. ಹೇಗೆ ಬೇಕೋ ಹಾಗೆ ಸಿನಿಮಾಗಳನ್ನ ಮಾಡೋದು, ಸುಮ್ಮನೆ ಬೋಗಸ್ ಆಗಿ ಒಂದು ಟ್ರೈಲರ್ ತೋರಿಸ್ಬಿಟ್ಟು ಕಂಟೆಂಟ್ ಇಲ್ದಿರೋ ಸಿನಿಮಾಗಳನ್ನ ತೋರಿಸಿ ಅಮೆಜಾನ್ ಪ್ರೈಮ್, ನೆಟ್ಫ್ಲಿಕ್ಸ್ ನಂತಹ ಒಂದಷ್ಟು ವೇದಿಕೆಗಳಿಗೆ ಟೋಪಿ ಹಾಕುವಂತಹ 2-3 ಕೇಸ್ಗಳು ಬಹುಪಾಲು ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಅದು ಚರ್ಚೆ ಆಯಿತು. ಅಂತಹ ಕೆಲವರ ಕಾರಣಕ್ಕೆ ಕನ್ನಡದ ಎಲ್ಲ ಕಂಟೆಂಟ್ ಇದೇ ರೀತಿ ಇರುತ್ತೆ ಅಂತ ಅವರು ಕೂಡ ಅಂದ್ಕೊಂಡ್ರು. ಆ ಕಾರಣಕ್ಕೋಸ್ಕರನೇ ಅಮೆಜಾನ್ ಮತ್ತು ನೆಟ್ಫ್ಲಿಕ್ಸ್ಗಳಲ್ಲಿ ಕೆಲವು ಕನ್ನಡ ಸಿನಿಮಾಗಳನ್ನು ತಗೋತಿಲ್ಲ. ಕಾರಣ ಯಾರು? ಇತ್ತೀಚೆಗೆ KGF, ಕಾಂತಾರ, ಸುಲೋಚನಾ ಫ್ರಮ್ ಸೋಮೇಶ್ವರದಂತಹ ಒಂದಷ್ಟು ಸಿನಿಮಾಗಳು ಬಂದಾಗ ಕನ್ನಡದ ಸಿನಿಮಾಗಳ ತಾಕತ್ತು, ಮೌಲ್ಯ ಅವ್ರಿಗೂ ಗೊತ್ತಾಗಿದೆ. ಇಂತಹ ಸಂದರ್ಭದಲ್ಲಿ ಯಾರೋ ಕೆಲವರು ಮಾಡಿದ, ಅದು ಮೀನ್ಸ್ ಪ್ರಮುಖ OTT ಕಂಪನಿಗಳಿಗೆ ಟೋಪಿ ಹಾಕುವಂತಹ ಪ್ರಯತ್ನ ಮಾಡಿದ್ದಕ್ಕೇನೆ ಕನ್ನಡದ ಕಂಟೆಂಟ್ಗಳೆಲ್ಲ ಇಷ್ಟೇ ಅಂತ ಅವರು ಭಾವಿಸಿದ್ರು. ಇದೇ ಕಾರಣಕ್ಕೋಸ್ಕರನೇ ಇದೀಗ ಸರ್ಕಾರ ಅವರದ್ದೇ ಆದಂತಹ ಒಂದು ಹೊಸದು ಸರ್ಕಾರಿ ಸ್ವಾಮ್ಯದ OTT ಪ್ಲಾಟ್ಫಾರ್ಮ್ ಅನ್ನು ಮಾಡ್ತಿದೆ. ಜನಪ್ರಿಯ ಚಾಟ್ ಬಾಟ್ ಕ್ಲೌಡ್ನ ಕೃತಕ ಬುದ್ಧಿಮತ್ತೆ ಸಂಸ್ಥೆಯಾದ ಆಂಥ್ರೋಪಿಕ್ ಬೆಂಗಳೂರಿನಲ್ಲಿ ತನ್ನ ಮೊದಲ ಭಾರತೀಯ ಕಚೇರಿಯನ್ನು ತೆರೆಯುವ ಮೂಲಕ ತನ್ನ ಜಾಗತಿಕ ಉಪಸ್ಥಿತಿಯನ್ನ ವಿಸ್ತರಿಸುತ್ತಿರುವುದಾಗಿ ಘೋಷಿಸಿದೆ. ಚಾಟ್ GPT ಓಪನ್ AI ನವದೆಹಲಿಯಲ್ಲಿ ಕಚೇರಿ ಸ್ಥಾಪಿಸಿದ ಕೆಲವು ವಾರಗಳ ನಂತರ ಆಂಥ್ರೋಪಿಕ್ ಬೆಂಗಳೂರಿಗೆ ಕಾಲಿಡಲು ಸಜ್ಜಾಗಿದೆ. ಈ ಮೂಲಕ ಏನು ಭಾರತದ ಅಥವಾ ಏಷ್ಯಾದ ಮೊಟ್ಟ ಮೊದಲ AI ಸಿಟಿಯನ್ನ ಕರ್ನಾಟಕ ಸರ್ಕಾರ ಮಾಡಬೇಕು ಅಂತ ಅಂದ್ಕೊಂಡಿದೆ. ಅಂತಹ ಸಂದರ್ಭದಲ್ಲೇ ಸಿಲಿಕಾನ್ ವ್ಯಾಲಿ ಎಷ್ಟರ ಮಟ್ಟಿಗೆ ಮುಂದಿದೆ ಅನ್ನೋದಕ್ಕೆ ಈ ಥರದ ಕಂಪನಿಗಳು ಬೆಂಗಳೂರಿಗೆ ಬಂದು ಕಾಲಿಡ್ತಿರುವಂಥದ್ದು ಸಾಕ್ಷಿಯಾಗಿರುವಂಥದ್ದು. ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭಗೊಳ್ಳುವುದಕ್ಕೆ ಮುಂಚೆನೇ NDA ಕೂಟದಲ್ಲಿ ಬಹುದೊಡ್ಡ ಕಂಪನ ಸೃಷ್ಟಿಯಾಗಿರುವಂಥದ್ದು. NDA ಕೂಟ ಅಷ್ಟೇ ಅಲ್ಲ, ಮಹಾಗಠಬಂಧನ್ನಲ್ಲೂ ಕೂಡ. ಕಾರಣ ಏನು? ಒಂದು, NDA ಕೂಟದಲ್ಲಿರುವಂತಹ 2 ಪಕ್ಷಗಳು, ಚಿರಾಗ್ ಪಾಸ್ವಾನ್ ಅವರ ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ಮಾಂಝಿ ಅವರ HMM, ಎರಡೂ ಕೂಡ ಈಗ ಸೀಟು ಹಂಚಿಕೆಯ ಚರ್ಚೆ ಬಂದಾಗ ನಮಗೆ ಅನ್ಯಾಯ ಆಗ್ತಿದೆ, ನಮಗೆ ಇಂತಿಷ್ಟು ಸ್ಥಾನಗಳು ಬೇಕೇ ಬೇಕು, ಕ್ಷೇತ್ರಗಳು ಬೇಕು ಅಂತ ಪಟ್ಟು ಹಿಡಿದಿರುವಂಥದ್ದು. ತೀರಾ ಬುಧವಾರದ ಮಧ್ಯಾಹ್ನದ ತನಕ ಚಿರಾಗ್ ಪಾಸ್ವಾನ್ ಅವರು ಮಾತ್ರ ನಾನು ಹೊರಗೋಗ್ತೀನಿ ಅನ್ನೋ ಮಾತಾಡ್ತಿದ್ರು. ಆದ್ರೆ ಈಗ ಮಾಂಝಿ ಅವರು, ಬಿಹಾರದ ಮಾಜಿ ಮುಖ್ಯಮಂತ್ರಿ ಮಾಂಝಿ ಅವರು ಕೂಡ ಅದೇ ಧೋರಣೆಯನ್ನ ಅನುಸರಿಸ್ತಿದ್ದಾರೆ. ಇಲ್ಲಿ ಇನ್ನೂ ಮುಖ್ಯವಾದ ವಿಚಾರ NDAಗೆ ಏನಂದ್ರೆ, ಇದೇ ಮೋದಿ ಅವರನ್ನ, ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದವರನ್ನ ದೇಶದ ಪ್ರಧಾನಿಯನ್ನಾಗಿ ಮಾಡಿದ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರು ಕಟ್ಟಿರುವಂತಹ ಜನ ಸ್ವರಾಜ್ ಪಕ್ಷದ ಜೊತೆಯಲ್ಲಿ ಚಿರಾಗ್ ಪಾಸ್ವಾನ್ ಅವರ LJP ಮೈತ್ರಿ ಮಾಡಿಕೊಳ್ಳುತ್ತೆ ಅನ್ನುವ ಮಟ್ಟಿಗೆ ಚರ್ಚೆಗಳು ನಡೀತಿರುವಂಥದ್ದು NDA ಕೂಟಕ್ಕೆ ನಿಜಕ್ಕೂ ಆಘಾತಕಾರಿ. ಯಾಕಂದ್ರೆ ನಿತೀಶ್ ಕುಮಾರ್ ಅವರ ಗೆಲುವು, ಅವರ ಪಕ್ಷದ ಗೆಲುವು, JDU ಗೆಲುವು ತುಂಬಾ ಸುಲಭ ಅಲ್ಲವೇ ಅಲ್ಲ. ಮೋದಿ ಅವರು ಬಂದು ಅವ್ರ ಕ್ಷೇತ್ರದಲ್ಲಿ ಭಾಷಣ ಮಾಡಿದ್ರು ಕೂಡ ಬಿಹಾರದಲ್ಲಿ ಬಹುದೊಡ್ಡ ಬದಲಾವಣೆಗೆ ಬಯಸ್ತಿದ್ದಾರೆ. ಹಾಗಂತ ಮಹಾಗಠಬಂಧನ್ ಬರುತ್ತೇನೋ? ಆಗಲ್ಲ. BJPಗೆ ಹೆಚ್ಚಿನ ಸ್ಥಾನ ಸಿಗಬಹುದು, RJDಗೆ ಹೆಚ್ಚಿನ ಸ್ಥಾನ ಸಿಗಬಹುದು. ಹಾಗಂತ ಇನ್ನುಳಿದ ಪಕ್ಷಗಳಿಗೆ ಸಿಗತ್ತಾ? ನೋಡಿ, ಒಬ್ಬ ಪ್ರಶಾಂತ್ ಕಿಶೋರ್ ಮತ್ತು ಚಿರಾಗ್ ಪಾಸ್ವಾನ್ ಒಟ್ಟಿಗೆ ನಿಂತ್ಕೊಂಡ್ರೆ ಗೇಮ್ ಚೇಂಜಸ್ ಆಗ್ತಾರೆ. ಮಾಂಝಿ ಅವರು ಕೂಡ ಕೈ ಜೋಡಿಸಿದ್ರೆ ಬೇರೆದಾಗುತ್ತೆ. ಈ ಕಡೆ CPI LM ಕೂಡ ತನಗೆ 15 ಕ್ಷೇತ್ರಗಳು ಕೊಡ್ತಿದ್ದಾರೆ, ನನಗೆ ಅದು ಆಗೋದಿಲ್ಲ, ಇನ್ನೂ ಹೆಚ್ಚು ಬೇಕು ಅಂತ ಮಹಾಗಠಬಂಧನದಿಂದ ಹೊರಗೆ ಬರುವಂತಹ ಮಾತಾಡ್ತಿದೆ. ಇವೆಲ್ಲವೂ ಕೂಡ ಬಿಹಾರ ವಿಧಾನಸಭಾ ಚುನಾವಣೆಯ ರಿಸಲ್ಟ್ನ ದಿಕ್ಕು ದೆಸೆಗಳನ್ನು ಬದಲಿಸುವಂತಹ ಸಾಧ್ಯತೆ ಇದೆ. ಜಾನ್ಸನ್ ಕಂಪನಿಯ ಬೇಬಿ ಪೌಡರ್ ಬಳಸಿದ ಮಹಿಳೆ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ದಾರೆಂದು ಜಾನ್ಸನ್ ಪೌಡರ್ ಅನ್ನ ಜೀವಿತಾವಧಿಯವರೆಗೆ ಬಳಸಿದ್ದರಿಂದ ಕ್ಯಾನ್ಸರ್ ಉಂಟಾಗಿದೆ ಎಂದು ಆರೋಪಿಸಿದ್ದ ಮೃತ ಮಹಿಳೆಯ ಕುಟುಂಬಕ್ಕೆ ಪರಿಹಾರ ನೀಡಲು ನ್ಯಾಯಾಲಯ ಸೂಚಿಸಿದೆ. 2021ರಲ್ಲಿ ನಿಧನರಾದ ಮೇಮೂರ್ ಕುಟುಂಬಕ್ಕೆ ಔಷಧೀಯ ಕಂಪನಿ ಪರಿಹಾರ ನೀಡಬೇಕೆಂದು ಆದೇಶಿಸಲಾಗಿದೆ. ಲಾಸ್ ಏಂಜಲೀಸ್ ರಾಜ್ಯ ನ್ಯಾಯಾಲಯದ ತೀರ್ಪುಗಾರರು ಮೇಮೂರ್ ಕ್ಯಾನ್ಸರ್ಗೆ ಜಾನ್ಸನ್ ಅಂಡ್ ಜಾನ್ಸನ್ ಹೊಣೆಗಾರರಾಗಿದ್ದಾರೆ ಅಂತ ಘೋಷಿಸಿರುವಂಥದ್ದು. ಬಹುಪಾಲು ಮಕ್ಕಳು ಇವತ್ತು ಪೋಷಕರು
ಪುಟ್ಟ ಕಂದ ಮಗಳಿಗೆ ಜಾನ್ಸನ್ ಅಂಡ್ ಜಾನ್ಸನ್ನ ಕಂಪನಿಯ ಪೌಡ್ರನ್ನೇ ಬಳಸ್ತಿರುವಂಥದ್ದು. ಆದರೆ ಅಮೇರಿಕದ ಈ ಕೇಸ್ ಎಲ್ಲ ಕಡೆ ಕೂಡ ಅನ್ವಯಿಸುತ್ತಾ, ಅಥವಾ ಆ ಕಂಪನಿಯ ಪದಾರ್ಥಗಳನ್ನು ಬಳಸೋದಕ್ಕೆ ಯಾವ ರೀತಿಯ ಧೋರಣೆಯನ್ನು ಇನ್ನು ಮುಂದೆ ಅನುಸರಿಸಬಹುದು, ಒಂದು ಹೆಣ್ಣು ಮಗಳ ಕ್ಯಾನ್ಸರ್ಗೆ ಅದೇ ಕಾರಣ ಅನ್ನೋದನ್ನ ಕೋರ್ಟ್ ಹೇಳಿದೆ, ಅಮೆರಿಕದ ಕೋರ್ಟ್. ಆದರೆ ಎಲ್ಲರೂ ಯಾವ ರೀತಿ ಯೋಚನೆ ಮಾಡಬಹುದು ಅದು ಅವರಿಗೆ ಬಿಟ್ಟಿತ್ತು. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ನಾಳೆ ಕೂಡ ಪ್ರಮುಖ ಸುದ್ದಿಗಳೊಂದಿಗೆ ಸಮಗ್ರವಾಗಿ ಸರಳವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.